ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಷಯಕ್ಕೆ ಸಂಬಂಧಪಟ್ಟ 20 ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ SDM ಕಾಂಪಿಟೇಟಿವ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಇದು 19ನೇ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 1786ರ ಕಾಯ್ದೆ. ಪ್ರಶ್ನೆ ಬೇಕು ಅಂದರೆ ಹಿಂದಿನ ವಿಡಿಯೋದ ಕೊನೆಯ ಭಾಗದಲ್ಲಿದೆ, ಅಲ್ಲಿಂದ ನೀವು ನೋಡಬಹುದು. ಹಾಗಾದರೆ ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ. 1786ರ ಕಾಯ್ದೆಯು ಗವರ್ನರ್ ಜನರಲ್ನನ್ನು ಭಾರತದ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆಗಳ ಮುಖ್ಯಸ್ಥನನ್ನಾಗಿ ಅಥವಾ ಕಮಾಂಡರ್ ಇನ್ ಚೀಫ್ ಆಗಿ ಮಾಡಿತು. ನಂತರ 20ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಿತಿಯ ನಿರ್ಧಾರಗಳನ್ನು ತಿರಸ್ಕರಿಸುವಂತಿಲ್ಲ. ವಿವರಣೆಯನ್ನು ಗಮನಿಸಿ. 1786ರ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಗವರ್ನರ್ ಜನರಲ್ನಿಗೆ ವಿಶೇಷ ಸಂದರ್ಭಗಳಲ್ಲಿ ಸಮಿತಿಯ ನಿರ್ಧಾರಗಳನ್ನು ತಿರಸ್ಕರಿಸಿ ತಾನೇ ವಿವೇಚನಾಯುಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳುವ ವಿಶೇಷ ಅಧಿಕಾರವನ್ನು ನೀಡಲಾಯಿತು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ದಿನದ ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ. ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರು ಮತ್ತು ಕಂಪನಿಯ ಇತರೆ ಕಾರ್ಯಕಾರಿಣಿಗಳಿಗೆ ಭಾರತದ ಖಜಾನೆಯಿಂದ ವೇತನ ಪಡೆಯಲು ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಚಾರ್ಟರ್ ಕಾಯ್ದೆ 1793. ವಿವರಣೆಯನ್ನು ಗಮನಿಸಿ. 1793ರ ಚಾರ್ಟರ್ ಕಾಯ್ದೆಯು ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರು ಮತ್ತು ಕಂಪನಿಯ ಇತರೆ ಕಾರ್ಯಕಾರಿಣಿಗಳಿಗೆ ಭಾರತದ ಖಜಾನೆಯಿಂದ ವೇತನ ಪಡೆಯಲು ಅವಕಾಶ ಮಾಡಿಕೊಟ್ಟಿತು. ನಂತರ ಮುಂದಿನ ಪ್ರಶ್ನೆ. ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳಿಗೆ ತಮ್ಮ ಕೌನ್ಸಿಲ್ಗಳ ನಿರ್ಧಾರವನ್ನು ತಿರಸ್ಕರಿಸುವ ಅಧಿಕಾರವನ್ನು ನೀಡಲಾದ ಕಾಯ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಚಾರ್ಟರ್ ಕಾಯ್ದೆ 1793. ವಿವರಣೆಯನ್ನು ಗಮನಿಸಿ. 1793ರ ಚಾರ್ಟರ್ ಕಾಯ್ದೆಯಲ್ಲಿ ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳಿಗೆ ತಮ್ಮ ಕೌನ್ಸಿಲ್ಗಳ ನಿರ್ಧಾರವನ್ನು ತಿರಸ್ಕರಿಸುವ ಅಧಿಕಾರವನ್ನು ನೀಡಲಾಯಿತು. ನಂತರ ಮುಂದಿನ ಪ್ರಶ್ನೆ. ಸೇನಾ ಮುಖ್ಯಸ್ಥನು ಗವರ್ನರ್ ಜನರಲ್ನ ಕೌನ್ಸಿಲ್ನ ಸದಸ್ಯನಾಗದಂತೆ ಯಾವ ಕಾಯ್ದೆಯು ನಿರ್ಬಂಧ ವಿಧಿಸಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಾರ್ಟರ್ ಕಾಯ್ದೆ 1793. ವಿವರಣೆಯನ್ನು ಗಮನಿಸಿ. ಸೇನಾ ಮುಖ್ಯಸ್ಥನು ಗವರ್ನರ್ ಜನರಲ್ನ ಕೌನ್ಸಿಲ್ನ ಸದಸ್ಯನಾಗದಂತೆ 1793ರ ಚಾರ್ಟರ್ ಕಾಯ್ದೆಯು ನಿರ್ಬಂಧ ವಿಧಿಸಿತು. ನಂತರ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ, ಚಾರ್ಟರ್ ಕಾಯ್ದೆ 1833. ವಿವರಣೆಯನ್ನು ಗಮನಿಸಿ. 1833ರ ಚಾರ್ಟರ್ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಿತು ಹಾಗೂ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಗಳನ್ನು ಅವನಿಗೆ ನೀಡಿತು. ಹೀಗೆ ಈ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಭಾರತದ ಎಲ್ಲ ಭೂಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಯಿತು. ನಂತರ ಮುಂದಿನ ಪ್ರಶ್ನೆ. ಭಾರತದ ಪ್ರಥಮ ಗವರ್ನರ್ ಜನರಲ್ ಡ್ಯಾಶ್. ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಲಾರ್ಡ್ ವಿಲಿಯಂ ಬೆಂಟಿಕ್. ವಿವರಣೆಯನ್ನು ಗಮನಿಸಿ. 1833ರ ಚಾರ್ಟರ್ ಕಾಯ್ದೆಯ ಮೂಲಕ ಲಾರ್ಡ್ ವಿಲಿಯಂ ಬೆಂಟಿಕ್ ರವರನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ನಂತರ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳ ಶಾಸನೀಯ ಅಧಿಕಾರಗಳನ್ನು ಹಿಂತೆಗೆದುಕೊಂಡು ಭಾರತದ ಗವರ್ನರ್ ಜನರಲ್ನಿಗೆ ನೀಡಲಾಯಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಾರ್ಟರ್ ಕಾಯ್ದೆ 1833. ವಿವರಣೆಯನ್ನು ಗಮನಿಸಿ. ಈ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳ ಶಾಸನೀಯ ಅಧಿಕಾರಗಳನ್ನು ಹಿಂತೆಗೆದುಕೊಳ್ಳಲಾಯಿತು. ಸಂಪೂರ್ಣ ಬ್ರಿಟಿಷ್ ಇಂಡಿಯಾಕ್ಕೆ ಸಂಬಂಧಿಸಿದ ಶಾಸನೀಯ ಅಧಿಕಾರಗಳನ್ನು ಭಾರತದ ಗವರ್ನರ್ ಜನರಲ್ನಿಗೆ ನೀಡಲಾಯಿತು.
1833ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆಗಳು ಎಂದು ಕರೆಯಲಾಯಿತು. ಇದಕ್ಕೂ ಮೊದಲು ಇರುವ ಕಾನೂನುಗಳನ್ನು ನಿಯಮಗಳೆಂದು ಕರೆಯುತ್ತಿದ್ದರು. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿ ಪ್ರಾರಂಭವಾಯಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಾರ್ಟರ್ ಕಾಯ್ದೆ 1853. ವಿವರಣೆಯನ್ನು ಗಮನಿಸಿ. ಚಾರ್ಟರ್ ಕಾಯ್ದೆಗಳಲ್ಲಿ 1853ರ ಚಾರ್ಟರ್ ಕಾಯ್ದೆ ಕೊನೆಯ ಕಾಯ್ದೆಯಾಗಿದೆ. ಇದು ಕೂಡ ಭಾರತದ ಸಂವಿಧಾನದ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದೆ. ಈ ಕಾಯ್ದೆಯಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿ ಪ್ರಾರಂಭವಾಯಿತು. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಗವರ್ನರ್ ಜನರಲ್ನ ಕೌನ್ಸಿಲ್ನ ಶಾಸನೀಯ ಹಾಗೂ ಕಾರ್ಯಾಂಗೀಯ ಕಾರ್ಯಗಳನ್ನು ಪರಸ್ಪರ ಪ್ರತ್ಯೇಕಿಸಲಾಯಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಾರ್ಟರ್ ಕಾಯ್ದೆ 1853. ವಿವರಣೆಯನ್ನು ಗಮನಿಸಿ. ಈ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಗವರ್ನರ್ ಜನರಲ್ನ ಕೌನ್ಸಿಲ್ನ ಶಾಸನೀಯ ಹಾಗೂ ಕಾರ್ಯಾಂಗೀಯ ಕಾರ್ಯಗಳನ್ನು ಪರಸ್ಪರ ಪ್ರತ್ಯೇಕಿಸಲಾಯಿತು. ನಂತರ ಮುಂದಿನ ಪ್ರಶ್ನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮತ್ತು ನೇಮಕ ಮಾಡುವ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಾರ್ಟರ್ ಕಾಯ್ದೆ 1853. ವಿವರಣೆಯನ್ನು ಗಮನಿಸಿ. ಈ ಕಾಯ್ದೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮತ್ತು ನೇಮಕ ಮಾಡುವ ಪದ್ಧತಿಗೆ ಅವಕಾಶ ನೀಡಿತು. ಇದರಿಂದ ನಾಗರಿಕ ಸೇವೆಗಳಿಗೆ ನೇಮಕಗೊಳ್ಳುವ ಅವಕಾಶ ಭಾರತೀಯರಿಗೂ ಲಭಿಸಿತು. ಮೆಕಾಲೆ ಸಮಿತಿ ಅಥವಾ ಭಾರತೀಯ ನಾಗರಿಕ ಸೇವೆಗಳ ಸಮಿತಿಯನ್ನು 1854ರಲ್ಲಿ ನೇಮಿಸಲಾಯಿತು. ನಂತರ ಮುಂದಿನ ಪ್ರಶ್ನೆ, ಗವರ್ನರ್ ಜನರಲ್ನನ್ನು ಬಂಗಾಳ ಪ್ರಾಂತ್ಯದ ಆಡಳಿತ ನಿರ್ವಹಣೆಯ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಲಾದ ಕಾಯ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಾರ್ಟರ್ ಕಾಯ್ದೆ 1853. ವಿವರಣೆಯನ್ನು ನೋಡೋಣ. ಈ ಕಾಯ್ದೆಯಿಂದ ಗವರ್ನರ್ ಜನರಲ್ನನ್ನು ಬಂಗಾಳ ಪ್ರಾಂತ್ಯದ ಆಡಳಿತ ನಿರ್ವಹಣೆಯ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿ ಬೆಂಗಾಳ ಪ್ರಾಂತ್ಯಕ್ಕೆ ಒಬ್ಬ ಪ್ರತ್ಯೇಕ ಗವರ್ನರ್ನನ್ನು ನೇಮಿಸಲಾಯಿತು. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯನ್ನು ರಾಣಿಯ ಘೋಷಣಾ ಪತ್ರ ಎಂದು ಕರೆಯಲಾಗಿದೆ? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಭಾರತ ಸರ್ಕಾರ ಕಾಯ್ದೆ 1858. ವಿವರಣೆಯನ್ನು ನೋಡೋಣ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯ ಪರಿಣಾಮವಾಗಿ ಬ್ರಿಟಿಷ್ ಸಂಸತ್ತು ಭಾರತ ಸರ್ಕಾರ ಕಾಯ್ದೆ 1858 ಹೊರಡಿಸಿತು. ಈ ಕಾಯ್ದೆಯನ್ನು ರಾಣಿಯ ಘೋಷಣಾ ಪತ್ರ ಎಂದು ಕರೆಯಲಾಗಿದೆ. ಈ ಕಾಯ್ದೆಯ ಮೂಲಕ ಮಹಾರಾಣಿ ವಿಕ್ಟೋರಿಯಾಳು ಭಾರತದ ಆಡಳಿತದ ಹೊಣೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ತನ್ನ ನೇರ ಆಳ್ವಿಕೆಗೆ ವಹಿಸಿಕೊಂಡಳು. ನಂತರ ಮುಂದಿನ ಪ್ರಶ್ನೆ, ಭಾರತದ ಗವರ್ನರ್ ಜನರಲ್ ಎಂಬ ಪದನಾಮವನ್ನು ಭಾರತದ ವೈಸ್ರಾಯ್ ಎಂದು ಬದಲಿಸಿದ ಕಾಯ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ, ಭಾರತ ಸರ್ಕಾರ ಕಾಯ್ದೆ 1858. ವಿವರಣೆಯನ್ನು ಗಮನಿಸಿ. ಭಾರತದ ಆಡಳಿತ ನಿರ್ವಹಣೆಯ ಹೊಣೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸಾಮ್ರಾಜ್ಞಿಗೆ ಹಸ್ತಾಂತರಿಸಲಾಯಿತು. ಭಾರತದ ಗವರ್ನರ್ ಜನರಲ್ ಎಂಬ ಪದನಾಮವನ್ನು ಭಾರತದ ವೈಸ್ರಾಯ್ ಎಂದು ಬದಲಿಸಲಾಯಿತು. ನಂತರ ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ವೈಸ್ರಾಯ್ ಆಗಿ ನೇಮಕಗೊಂಡವರು ಡ್ಯಾಶ್. ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಲಾರ್ಡ್ ಕ್ಯಾನಿಂಗ್. ವಿವರಣೆಯನ್ನು ನೋಡೋಣ. ವೈಸ್ರಾಯ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಞಿಯ ನೇರ ಪ್ರತಿನಿಧಿಯಾಗಿದ್ದರು. ಲಾರ್ಡ್ ಕ್ಯಾನಿಂಗ್ ರವರು ಭಾರತದ ಪ್ರಥಮ ವೈಸ್ರಾಯ್ ಆಗಿ ನೇಮಕಗೊಂಡರು. ನಂತರ ಮುಂದಿನ ಪ್ರಶ್ನೆ, ಭಾರತ ಸರ್ಕಾರ ಕಾಯ್ದೆ 1858ರ ಅಡಿಯಲ್ಲಿ ಸೃಷ್ಟಿಸಲಾದ ಹೊಸ ಹುದ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಭಾರತ ರಾಜ್ಯ ಕಾರ್ಯದರ್ಶಿ. ವಿವರಣೆಯನ್ನು ನೋಡೋಣ. ಭಾರತ ಆಡಳಿತದ ಎಲ್ಲ ಅಧಿಕಾರಗಳನ್ನು ಹಾಗೂ ಆಡಳಿತ ವ್ಯವಸ್ಥೆಯ ಮೇಲಿನ ನಿಯಂತ್ರಣವನ್ನು ಭಾರತ ರಾಜ್ಯ ಕಾರ್ಯದರ್ಶಿಗಳಿಗೆ ನೀಡಲಾಯಿತು. ಇವರು ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯರಾಗಿದ್ದು ಬ್ರಿಟಿಷ್ ಸಂಸತ್ತಿಗೆ ಅಂತಿಮವಾಗಿ ಹೊಣೆಯಾಗಿದ್ದರು. ಎಲ್ಲ ಹೊಣೆಗಾರಿಕೆ, ಮೇಲ್ವಿಚಾರಣೆ ಮತ್ತು ನಿಯಂತ್ರಣಗಳು ರಾಜ್ಯ ಕಾರ್ಯದರ್ಶಿಯ ವಶಕ್ಕೆ ಬಂದವು.
ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯು ಪ್ರಥಮ ಬಾರಿಗೆ ಭಾರತೀಯರಿಗೆ ಶಾಸನ ಸಭೆಯನ್ನು ಪ್ರವೇಶಿಸುವ ಅವಕಾಶ ಕಲ್ಪಿಸಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ 1861ರ ಭಾರತ ಕೌನ್ಸಿಲ್ ಕಾಯ್ದೆ. ವಿವರಣೆಯನ್ನು ಗಮನಿಸಿ. 1861ರ ಭಾರತ ಕೌನ್ಸಿಲ್ ಕಾಯ್ದೆಯು ಪ್ರಥಮ ಬಾರಿಗೆ ಭಾರತೀಯರಿಗೆ ಶಾಸನ ಸಭೆಯನ್ನು ಪ್ರವೇಶಿಸುವ ಅವಕಾಶ ಕಲ್ಪಿಸಿತು. ನಂತರ ಮುಂದಿನ ಪ್ರಶ್ನೆ, ಲೆಜಿಸ್ಲೇಟಿವ್ ಕೌನ್ಸಿಲ್ನ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ವೈಸ್ರಾಯ್ಗೆ ನೀಡಲಾದ ಕಾಯ್ದೆ ಯಾವುದು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ 1861ರ ಭಾರತ ಕೌನ್ಸಿಲ್ ಕಾಯ್ದೆ. ವಿವರಣೆಯನ್ನು ಗಮನಿಸಿ. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ವೈಸ್ರಾಯ್ಗೆ ನೀಡಲಾದ ಕಾಯ್ದೆ 1861ರ ಭಾರತ ಕೌನ್ಸಿಲ್ ಕಾಯ್ದೆ. ಈ ಕಾಯ್ದೆಯ ಕಾಲಾವಧಿ 6 ತಿಂಗಳು. ಈ ಸುಗ್ರೀವಾಜ್ಞೆಗಳಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಿಂದ ಅನುಮೋದಿಸಲ್ಪಟ್ಟ ಕಾನೂನುಗಳಿಗೆ ಇರುವಷ್ಟೇ ಅಧಿಕಾರವಿತ್ತು. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯು ಭಾರತದಲ್ಲಿ ಚುನಾವಣಾ ಪದ್ಧತಿಯ ಆರಂಭಕ್ಕೆ ನಾಂದಿ ಹಾಡಿತು? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ 1861ರ ಭಾರತ ಕೌನ್ಸಿಲ್ ಕಾಯ್ದೆ. ವಿವರಣೆಯನ್ನು ಗಮನಿಸಿ. 1861ರ ಭಾರತ ಕೌನ್ಸಿಲ್ ಕಾಯ್ದೆಯು ಭಾರತದಲ್ಲಿ ಚುನಾವಣಾ ಪದ್ಧತಿಯ ಆರಂಭಕ್ಕೆ ನಾಂದಿ ಹಾಡಿತು. ನಂತರ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಎಂದು ಕರೆಯುತ್ತಾರೆ? ಆಯ್ಕೆಗಳನ್ನು ಗಮನಿಸಿ. ಈ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ ಭಾರತ ಕೌನ್ಸಿಲ್ ಕಾಯ್ದೆ 1909. ವಿವರಣೆಯನ್ನು ಗಮನಿಸಿ. ಭಾರತ ಕೌನ್ಸಿಲ್ ಕಾಯ್ದೆ 1909 ಮಾರ್ಲೆ ಮಿಂಟೋ ಸುಧಾರಣೆಗಳು ಎಂದು ಕರೆಯುತ್ತಾರೆ. ಈ ಕಾಯ್ದೆ ಜಾರಿಗೆ ಬಂದ ಸಂದರ್ಭದಲ್ಲಿ ಲಾರ್ಡ್ ಮಾರ್ಲೆ ಭಾರತದ ಕಾರ್ಯದರ್ಶಿಯಾಗಿದ್ದರು ಮತ್ತು ಲಾರ್ಡ್ ಮಿಂಟೋರವರು ಭಾರತದ ವೈಸ್ರಾಯ್ ಆಗಿದ್ದರು. ಸ್ನೇಹಿತರೆ, ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಆ 2 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಮೆಂಟ್ ಮಾಡಬೇಕಾಗುತ್ತದೆ. ಮೊದಲ ಪ್ರಶ್ನೆ, 1909ರ ಭಾರತ ಕೌನ್ಸಿಲ್ ಕಾಯ್ದೆಯಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ ಡ್ಯಾಶ್ಗೆ ಹೆಚ್ಚಿಸಲಾಯಿತು. ಆಯ್ಕೆಗಳನ್ನು ಗಮನಿಸಿ. ಆಪ್ಷನ್ ಎ 68, ಆಪ್ಷನ್ ಬಿ 32, ಆಪ್ಷನ್ ಸಿ 56, ಆಪ್ಷನ್ ಡಿ 58. ನಂತರ ಮುಂದಿನ ಪ್ರಶ್ನೆ, 1909ರ ಭಾರತ ಕೌನ್ಸಿಲ್ ಕಾಯ್ದೆಯಲ್ಲಿ ಶಾಸನ ಸಭೆಗಳ ಅವಧಿಯನ್ನು ಎಷ್ಟು ವರ್ಷಗಳಿಗೆ ನಿಗದಿಪಡಿಸಲಾಯಿತು? ಆಯ್ಕೆಗಳನ್ನು ಗಮನಿಸಿ. ಆಪ್ಷನ್ ಎ 4 ವರ್ಷ, ಆಪ್ಷನ್ ಬಿ 5 ವರ್ಷ, ಆಪ್ಷನ್ ಸಿ 3 ವರ್ಷ, ಆಪ್ಷನ್ ಡಿ 2 ವರ್ಷ. ಹಾಗಾದರೆ ಈ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವೇನು? ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಎಲ್ಲ ಮಾಹಿತಿಯು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಅದಕ್ಕೂ ಮುಂಚೆ ನಮ್ಮದೊಂದು ರಿಕ್ವೆಸ್ಟ್, ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದ.